ಈ ಬಂಧನ ಇನ್ನೆಷ್ಟು ದಿವಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾಗಪುರಕ್ಕೆ ತೆರಳಿದ್ರು ಸಿಎಂ ಮತ್ತು ಮಾಜಿ ಸಿಎಂ. ಅಲ್ಲಿ ವರಿಷ್ಠರ ಜೊತೆಗೆ ಚರ್ಚೆ ಆಯಿತು. ಚರ್ಚೆಯ ನಂತರ ಸಿಎಂ ಮತ್ತು ಮಾಜಿ ಸಿಎಂ ರಾಜ್ಯಕ್ಕೆ ಮರಳಿ ಬಂದಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ ಉಭಯ ನಾಯಕರಲ್ಲಿ ಸಿಎಂ ಸದಾನಂದಗೌಡ ಬೆಂಗಳೂರಿಗೆ ತೆರಳಿದರು. ಮಾಜಿ ಸಿಎಂ ಯಡಿಯೂರಪ್ಪ ಗದಗ್ನತ್ತ ತೆರಳಿದರು. ಇದಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ, ರಾಜ್ಯ ರಾಜಕಾರಣದ ಕುರಿತು ನಾಗಪುರದಲ್ಲಿ ವರಿಷ್ಠರ ಜೊತೆಗೆ ಸುಮಾರು 2 ಗಂಟೆ ಚರ್ಚೆ ನಡೆಸಿದ್ವಿ ಅಂತ ಹೇಳಿದರು. ಇದೇ ವೇಳೆ ಜನಾರ್ದನ ರೆಡ್ಡಿಯವರನ್ನು ರಾಜಕೀಯ ದ್ವೇಷದಿಂದ ಬಂಧಿಸಲಾಗಿದೆ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿರೋದಾಗಿ ಅವರು ಹೇಳಿದರು. ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಸುದೀರ್ಘವಾಗಿ 1-2 ಗಂಟೆ ಕಾಲ ಚರ್ಚೆ ಆಯಿತು. ಆಂಧ್ರ ಪ್ರದೇಶದಲ್ಲಿ ಗಣಿಗಾರಿಕೆ ವಿಷಯಕ್ಕೆ ಏನು ಅನುಮತಿಯನ್ನು ಕೊಟ್ಟಿದ್ದು ತನಿಖೆ ಮಾಡೋದಕ್ಕೆ ಅದರ ಉಪಯೋಗ ಮಾಡಿಕೊಂಡು ಜನಾರ್ದನ ರೆಡ್ಡಿಯವರನ್ನ ಬಂಧನ ಮಾಡಿರುವಂಥದ್ದು ಮತ್ತು ಈ ರೀತಿ ಒಂದು ರೀತಿ ರಾಜಕೀಯ ಸೇಡ್ ತೀರಿಸಿಕೊಳ್ಳೋದ ಕ್ರಮವನ್ನು ಕೈಗೊಂಡಿರೋದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ಕೊಡಬೇಕಾಯಿತು. ಇನ್ನು ಗಣಿ ಅಕ್ರಮದ ಆರೋಪದ ಮೇಲೆ ಬಂಧಿತರಾಗಿರೋ ರೆಡ್ಡಿ ಅವರಿಗೆ ಜೈಲು ವಾಸಕ್ಕೆ ಇವತ್ತು 2ನೇ ದಿವಸ. ರೆಡ್ಡಿ ನಿನ್ನೆ ಏನನ್ನೂ ಕೂಡ ಸೇವಿಸಿರಲಿಲ್ಲ. ಇವತ್ತು ರೆಡ್ಡಿ ಬೆಂಬಲಿಗರು ಜೈಲಿಗೆ ಬಂದು ಜೈಲಿನ ಅಧಿಕಾರಿಗಳಿಗೆ ಊಟವನ್ನು ಹಸ್ತಾಂತರಿಸಿದರು. ಇವತ್ತು ಮಧ್ಯಾಹ್ನ ರೆಡ್ಡಿಗೆ ಹೊರಗಿನಿಂದ ಊಟವನ್ನು ನೀಡಲಾಗಿದೆ. ಕವರ್ನಲ್ಲಿ ಊಟ ತಂದಂಥ ರೆಡ್ಡಿ ಬೆಂಬಲಿಗರು ಊಟವನ್ನು ಜೈಲಾಧಿಕಾರಿಗಳಿಗೆ ನೀಡಿದರು. ನಿನ್ನೆ ಬರೀ ಬಿಸ್ಕಿಟ್ ತಿಂದೇ ಅವರು ಒಂದು ದಿನವನ್ನು ಕಳೆದರು. ಯಾವುದೇ ಕಾರಣಕ್ಕೂ ನಾವು ಇಲ್ಲಿನ ಫುಡ್ ತಗೊಳ್ಳಲ್ಲ ಅಂತ ಹಠ ಹಿಡಿದಿದ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ ರೆಡ್ಡಿ ಬೆಂಬಲಿಗರು ಊಟವನ್ನು ತರ್ತಿರುವಂಥದ್ದು. ತಂದು ಅದನ್ನು ಜೈಲಾಧಿಕಾರಿಗಳಿಗೆ ನೀಡಿದ್ದಾರೆ. ಗಣಿ ಧಣಿ ಜನಾರ್ದನ ರೆಡ್ಡಿ ಬಂಧನದಿಂದ ಅವರ ಕುಟುಂಬ ದುಃಖದಲ್ಲಿ ಮುಳುಗಿದ್ದಾರೆ. ಆ ಇಡೀ ಕುಟುಂಬ ರೋಧಿಸ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಶ್ರೀರಾಮುಲು ಅವರ ಪತ್ನಿ ಕರುಣಾಕರ್ ರೆಡ್ಡಿ ಸೇರಿದ ಹಾಗೆ ಹಲವಾರು ಜನರು ಕುಟೀರಕ್ಕೆ ಭೇಟಿ ಕೊಟ್ಟರು. ಏನು ರೆಡ್ಡಿ ಕುಟುಂಬ ಏನು ದುಃಖದಲ್ಲಿದೆ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿತು. ಒಂದು ಲೆಕ್ಕದಲ್ಲಿ ರೆಡ್ಡಿಯವರ ಮನೆ ಕುಟೀರದಲ್ಲಿ ನೀರವ ಮೌನ ಆವರಿಸ್ಕೊಂಡಿದೆ. ರೆಡ್ಡಿ ಪತ್ನಿ ಅರುಣ, ಪತ್ನಿ ಪುತ್ರರು ಅನ್ನ ನೀರು ತ್ಯಜಿಸಿ ರೋಧಿಸ್ತಾ ಇದ್ದಾರೆ. ರೆಡ್ಡಿ ನಿವಾಸಕ್ಕೆ ಸಹೋದರರಾದ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಮತ್ತಿತರರು ಬಂದರು. ಅರುಣ ಮತ್ತವರ ಮಕ್ಕಳಿಗೆ ಸಾಂತ್ವನ ಹೇಳಿದರು. ಗಣಿಗಾರಿಕೆಯಲ್ಲಿ ಕೋಟಿ ಸಂಪಾದನೆ ಮಾಡಿದಂಥ ರೆಡ್ಡಿ ಈಗ ಕಂಬಿ ಹಿಂದಿನ ಖೈದಿ. ಇದನ್ನು ಕಾರ್ಟೂನ್ ಮುಖಾಂತರ ನಿಮಗೆ ಹೇಳಿದ್ರೆ ಹೇಗಿರುತ್ತೆ ನೋಡ ಬನ್ನಿ.